ನವಲಗುಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ಎಚ್ ಕೋನಾರೆಡ್ಡಿಯವರ ಪುತ್ರ ನವೀನ್ ಕುಮಾರ್ ಅವರ ವಿವಾಹ ಕಾರ್ಯಕ್ರಮ ದಾಂಡೇಲಿಯ ಸೂಪರ್ ಡ್ಯಾಂ ಬಳಿಯ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ. ಶಾಸಕ ಪುತ್ರನ ವಿವಾಹ ಇಷ್ಟೆಲ್ಲ ಚರ್ಚೆಯಾಗುತ್ತಿರುವುದಕ್ಕೆ ಕಾರಣ ಏನು ಕೇಳ್ತೀರಾ? ಇದರಲ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ತೋರಿಸ್ತೀವಿ ನೋಡಿ. ದಾಂಡೇಲಿಯ ಫೇಮಸ್ ರೆಸಾರ್ಟ್ ಒಂದರಲ್ಲಿ ಕಳೆದ 2 ದಿನಗಳಿಂದ ತಂಗಿರುವ ಕೋನಾರೆಡ್ಡಿ ಕುಟುಂಬವು ನಿನ್ನೆ ರಾತ್ರಿ ಹಳದಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ಈ ಸಮಯದಲ್ಲಿ ವಧುವರರು ಸಾಕಷ್ಟು ಥ್ರಿಲ್ ಅಂಡ್ ಸಖತ್ತಾಗಿ ಕಂಡುಬಂದರು. ಡಿಜೆ ಗಾನ ಭಜನ ಮೂಲಕ ಮದುವೆ ಸಿದ್ಧತೆಗಳು ಬಲು ಜೋರಾಗಿಯೇ ನಡೆಯುತ್ತಿದ್ದು, ಭಾನುವಾರ ರೆಸಾರ್ಟ್ ನಲ್ಲಿ ಅದ್ದೂರಿಯಾಗಿ ಮದುವೆ ಕೂಡ ನಡೆದಿದೆ. ಆದ್ರೆ ಸಖತ್ ಇಂಟ್ರೆಸ್ಟಿಂಗ್ ವಿಚಾರ ಈಗ ಹೇಳ್ತೀವಿ ಕೇಳಿ. ಶಾಸಕ ಎನ್ಎಚ್ ಕೋನಾರೆಡ್ಡಿ ಅವರು ತಮ್ಮ ಮಗನ ಮದುವೆಯನ್ನ ಸಾಮೂಹಿಕ ಮದುವೆಯಲ್ಲಿ ಡಿಸೆಂಬರ್ 7ರಂದು ಮಾಡುತ್ತಿರುವುದಾಗಿ ಎಲ್ಲರಿಗೂ ಆಮಂತ್ರಣ ನೀಡಿದ್ದಾರೆ. ಅದು ಅಲ್ಲದೆ ಎನ್ಎಚ್ ಕೋನಾರೆಡ್ಡಿ ಅವರು ತಮ್ಮ ಪುತ್ರನ ವಿವಾಹವನ್ನು ಸಾಮೂಹಿಕವಾಗಿ ಮಾಡುವುದಾಗಿ ತಮ್ಮ ಫೇಸ್ಬುಕ್ ಖಾತೆಯಲ್ಲೂ ಬರೆದುಕೊಂಡಿದ್ದಾರೆ. ಆದರೆ ಮದುವೆ ರೆಸಾರ್ಟ್ ನಲ್ಲಿ ಅದ್ದೂರಿಯಾಗಿ ನಡೆಸಿ ಸಾರ್ವಜನಿಕರಿಗೆ ಮಾತ್ರ ಸಾಮೂಹಿಕ ವಿವಾಹ ಎಂದು ಶಾಸಕರು ಬಿಂಬಿಸುತ್ತಿರುವ ಆರೋಪ ಈಗ ಕೇಳಿಬಂದಿದೆ. ರೈತ ನಾಯಕನೆಂದು ಹೇಳಿಕೊಳ್ಳುವ ಶಾಸಕ ಎನ್ಎಚ್ ಕೋನಾರೆಡ್ಡಿ ಯಾವ ಸಂಸ್ಕೃತಿಯಲ್ಲಿ ಮದುವೆ ಮಾಡಿದ್ದಾರೆ ಎಂಬುದಕ್ಕೆ ಇಲ್ಲಿನ ಒಂದಿಷ್ಟು ದೃಶ್ಯಾವಳಿಗಳೇ ಸಾಕ್ಷಿಯಾಗಿದೆ. ರೆಸಾರ್ಟ್ ನಲ್ಲಿ ವಿವಾಹವೇ ನಡೆದು ಹೋದ ಮೇಲೆ ಸಾಮೂಹಿಕ ವಿವಾಹದಲ್ಲಿ ಶಾಸಕರಾದ ಕೋನಾರೆಡ್ಡಿ ಅವರು ಮತ್ತೊಮ್ಮೆ ತಮ್ಮ ಮಗನ ಮದುವೆ ಮಾಡ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.